ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ಈ ರಕ್ತವನ್ನ ನಿಲುವು ಪಟ್ಟಿಗಳ ಮೇಲೆ ಹಚ್ಚುವುದರ ಕುರಿತು ಇನ್ನು ಹೆಚ್ಚಿನದಾಗಿ ನಾವು ಕಲಿತೀವಿ. ಅದರಲ್ಲಿ ಒಂದು ಹಿಸ್ಸೋಪ್ ಗಿಡದ ಬರಲು. ಆ ಹಿಸ್ಸೋಪ್ ಗಿಡದ ಬರಲಿನಿಂದಲೇ ಇವ್ರೇನ್ ಮಾಡಬೇಕು, ಆ ರಕ್ತದಲ್ಲಿ ಅದ್ದಿ ಅದನ್ನ ಅವ್ರೇನ್ ಮಾಡಬೇಕು, ಬಾಗಿಲುಗಳ ನಿಲುವ ಪಟ್ಟಿಗಳ ಮೇಲೆ ಹಚ್ಚಬೇಕು. ಅದನ್ನ ಸಂಹಾರದೂತ ನೋಡಿ ಏನ್ ಮಾಡ್ತಾನೆ, ಆ ಒಂದು ಮನೆಯನ್ನ ಸಂಹಾರ ಮಾಡೋದಿಲ್ಲ, ಚೊಚ್ಚಲು ಮಕ್ಕಳು ಸಾಯೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಹಿಸ್ಸೋಪ್ ಗಿಡದ ಬರಲು ಇಸ್ರಾಯೇಲರಲ್ಲಿ ಸಂಹಾರ ದೂತರಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹಿಸ್ಸೋಪ್ ಗಿಡದ ಬರಲಿನಿಂದ ರಕ್ತವನ್ನು ಅದ್ದಿ ಅದನ್ನ ಬಾಗಿಲುಗಳ ನಿಲುವಳಿ ಪಟ್ಟೆಗಳ ಮೇಲೆ ಹಚ್ಚಬೇಕಾಯಿತು. ಇದು ನಂಬಿಕೆಯಿಂದ ಯೇಸು ಕ್ರಿಸ್ತನ ರಕ್ತವನ್ನ ನಮ್ಮ ಹೃದಯದ ಮೇಲೆ ಹಚ್ಚಿಕೊಳ್ಳುವಂತ ಚಿತ್ರೀಕರಣವನ್ನ ತೋರಿಸ್ತಾರೆ. ಈ ಹಿಸ್ಸೋಪ್ ಗಿಡ ಐಗುಪ್ತ ದೇಶದಲ್ಲಿ ಎಲ್ಲೆಲ್ಲೂ ಸಾಧಾರಣವಾಗಿ ಬೆಳೆಯುವಂಥದ್ದು ಮತ್ತು ಸುಲಭವಾಗಿ ಇದು ಸಿಗ್ತಾ ಇತ್ತು. ನಂಬಿಕೆ ಸಹ ವಾಕ್ಯದ ಮೂಲಕ ನಮಗೆ ಸುಲಭವಾಗಿ ಸಿಗುವಂಥದ್ದಾಗಿದೆ. ನಾವು ಓದಿದಂತ ವಾಕ್ಯವೇ ನಂಬಿಕೆಗೆ ಆಧಾರ ಎಂಬುದಾಗಿ ವಾಕ್ಯದಲ್ಲಿ ಬರ್ತಿದೆ. ನೀವು ವಾಕ್ಯ ಓದ್ರಿ ನಂಬಿಕೆ ಉಂಟಾಗ್ತದೆ. ಎಷ್ಟೋ ಜನ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ? ವಾಕ್ಯ ಓದ್ರಿ. ನೋಡಿ, ಈ ಹಿಸ್ಸೋಪ್ ಗಿಡದ ಬರಲು ಐಗುಪ್ತ ದೇಶದಲ್ಲಿ ಎಲ್ಲೆಲ್ಲೂ ಸುಲಭವಾಗಿ ಸಿಗ್ತಾ ಇತ್ತು. ಅದೇ ತರ ವಾಕ್ಯನ ಓದಾಗ ನಂಬಿಕೆ ನಮಗೆ ಆಟೋಮೆಟಿಕ್ ಆಗಿ ಸುಲಭವಾಗಿ ನಮಗೆ ದೊರಕುವಂಥದ್ದಾಗಿದೆ. ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಶಿಷ್ಯರು ಪ್ರಾರ್ಥನೆ ಮಾಡಿದ್ರು. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಇವತ್ತು ನನಗೆ ನಿನಗೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಇನ್ನು ನಾನು ಜೀವಿಸುವುದು ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಆ ನಂಬಿಕೆ ನಿಮಗೆ ಆಧಾರವಾಗಿರಲಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ. ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆ ಆದವರೇ, ಹಿಸ್ಸೋಪ್ ಗಿಡದ ಬರಲು ಯಾವ ರೀತಿ ಸುಲಭವಾಗಿ ಈಸಿಯಾಗಿ ಸಿಗ್ತಾ ಇತ್ತೋ ಅದೇ ತರ ನಂಬಿಕೆ ಅನ್ನೋದು ವಾಕ್ಯದ ಮೂಲಕ ನಮಗೆ ಸುಲಭವಾಗಿ ಸಿಗ್ತದೆ. ವಾಕ್ಯವನ್ನ ಬಿಟ್ಟಿರೋರು ಎಷ್ಟೋ ಜನ, ವಾಕ್ಯವನ್ನ ಓದನ್ನ ಬಿಟ್ಟಿರೋರು ಎಷ್ಟೋ ಜನ. ಈ ದಿನ ವಾಕ್ಯದ ಮೇಲೆ ದಾಹ ಕೊಡು. ವಾಕ್ಯವನ್ನ ನಾವೆಲ್ಲರೂ ಓದುವ ಹಾಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಬಿಡಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ